ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಮಸಾಲ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಈ ಮಸಾಲ ರವಾ ಉಪ್ಪಿಟ್ಟಿಗೆ ನಾನು ಬಳಸ್ಕೊಂಡಿರೋದು ಬನ್ಸಿ ರವೆ. ಮೀಡಿಯಂ ರವೆಗಿಂತ ಬನ್ಸಿ ರವೆ ಟೇಸ್ಟ್ ಕೊಡುತ್ತೆ, ಹಾಗೆ ಸ್ವಲ್ಪ ಹೆಲ್ತಿ ಕೂಡ. ಬನ್ನಿ ಹಾಗಾದ್ರೆ ಬನ್ಸಿ ರವೆಯಲ್ಲಿ ಮಸಾಲ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಬನ್ಸಿ ರವೆ ತಗೊಂಡಿದ್ದೀನಿ. ಇದು ಕಲರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇದ್ರ ಜೊತೆಗೆ ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ ಈ ತರ ತರಕಾರಿಗಳು ಹಾಕೋಬಹುದು. ಆದ್ರೆ ನಾನಿವತ್ತು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ 1 ಕಪ್ ಅವರೆಕಾಯಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಉದ್ದಿನ ಬೇಳೆ, 1 ಸ್ಪೂನು ಕಡಲೆಬೇಳೆ, ಹಾಗೆ 1/2 ಸ್ಪೂನು ಜೀರಿಗೆ, ಮತ್ತೆ 1/4 ಚಮಚ ಗರಂ ಮಸಾಲ ಪುಡಿ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೇನೆ 1 ಏಲಕ್ಕಿ, ಮತ್ತೆ 2-3 ಲವಂಗ, ಹಾಗೇನೆ 1 ಸಣ್ಣ ಪೀಸು ಚಕ್ಕೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಫಂಕ್ಷನ್ಸ್ ಅಲ್ಲಿ ಈ ತರ ಮಸಾಲ ರವಾ ಉಪ್ಪಿಟ್ಟು ತಿಂದಿರ್ತೀರ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಒಂದು 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಹಾಗೆ 1-2 ಎಸ್ಲು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತಗೊಂಡು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 8ರಿಂದ 10 ತಗೊಂಡು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದು ಬಿಸಿ ಆದ್ಮೇಲೆ 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪದ ಬದಲು ನೀವು ಎಣ್ಣೆ ಕೂಡ ಬಳಸ್ಬೋದು. ಅದೇ ತುಪ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಕಪ್ ಅಳತೆಯಲ್ಲಿ 1 ಕಪ್ ಬನ್ಸಿ ರವೆ ಹಾಕೊಂಡು ಅದನ್ನ ಮೀಡಿಯಂ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ 3ರಿಂದ 4 ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಫ್ರೈ ಆಗೋ ಅಷ್ಟೊತ್ತಿಗೆ ನಿಮ್ಗೆ ಸ್ಮೆಲ್ ಬರುತ್ತೆ, ಘಮ ಅನ್ನತ್ತೆ, ಮತ್ತೆ ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಟಿಪ್ಸ್ ನಾನು ಹೊಸದಾಗಿ ಮಾಡೋರ್ಗೆ ಹೇಳ್ಕೊಡ್ತಾ ಇರೋದು. ನಾನು ಹೇಳ್ದಂಗೆ ಈ ತರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಇದನ್ನ ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನು ಒಲೆ ಮೇಲಿಟ್ಟು ಅದಕ್ಕೆ 3 ಸ್ಪೂನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇವಾಗ್ಲೂ ತುಪ್ಪ ಬೇಕಾದ್ರೆ ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು, ಎಣ್ಣೆನೆ ಸಾಕಾಗತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಫಸ್ಟ್ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ 1/2 ಸ್ಪೂನ್ ಅಷ್ಟು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆಬೇಳೆ ಅರ್ಧ ಫ್ರೈ ಆದ ನಂತರ ನಾವೀಗ 1/2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ಲೇಮ್ ದೊಡ್ಡದು ಮಾಡಬೇಡಿ. ಈ ತರ ಒಗ್ಗರಣೆ ಸಾಮಾನು ಹಾಕ್ತಾಗ್ಲೆಲ್ಲ ಮೀಡಿಯಂ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಈ ಬೇಳೆ ಕಾಳುಗಳೆಲ್ಲ ಬೇಗ ಸೀದೋಗುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈ ತರ ಯಾವ ತರ ಫ್ಲೇಮ್ ಇಟ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಈಗ ನಾನು ಇದಕ್ಕೆ 1 ಏಲಕ್ಕಿ, 2-3 ಪೀಸು ಲವಂಗ, ಹಾಗೇನೆ 1 ಚೂರು ಚಕ್ಕೆ ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ
ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಕೊಂಡಿರೋ ಟೊಮೊಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ. ಹಾಗೆಯೇ ತುರಿದಿಟ್ಕೊಂಡಿರುವ ಶುಂಠಿ ಮತ್ತು ಒಂದೆರಡು ಎಸಳು ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ದಂಗೆ ಕರಿಬೇವು ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಲ್ಲ. ಈ ರೀತಿ ಮಧ್ಯದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಅದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹಾಗೆ ಉಳಿಯುತ್ತೆ. ನಾನು ಮುಂಚೆನೇ ಅವರೆಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೆ. ನೋಡಿ, ಆ ಬೆಂದಿದ ಅವರೆಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇದ್ರ ಜೊತೆ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಗೆ ಬೀನ್ಸು ಏನಾದರೂ ತರಕಾರಿಗಳು ಸೇರಿಸ್ಕೋಬೋದು. ಆದರೆ ಇದೇ ಥರ ಪ್ಲೇನ್ ಆಗಿ ಅವರೆಕಾಯಿ ಸೇರಿಸ್ಕೊಂಡ್ರೆ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮತ್ತು ಮಸಾಲ ಉಪ್ಪಿಟ್ಟಲ್ವ, ಹಾಗಾಗಿ 1/4 ಸ್ಪೂನು ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಉದುದ್ರಾಗಿರುವ ಉಪ್ಪಿಟ್ಟು ಇಷ್ಟ. ಹಾಗಾಗಿ 1 ಕಪ್ಪು ರವೆ ಅಳತೆಗೆ ನಾನು 1.5ರಿಂದ 2 ಕಪ್ಪು ನೀರಷ್ಟೇ ಹಾಕೋದು. ನಿಮ್ಗೇನಾದರೂ ಸ್ವಲ್ಪ ಮೆತ್ತಗೆ ಬೇಕು ಅಂತ ಅನ್ನಿಸ್ತವ್ರು ಇನ್ನೊಂದು ಅರ್ಧ ಕಪ್ ಅಥವಾ 1 ಕಪ್ ಹಾಕೊಂಡ್ರು ನಡೆಯುತ್ತೆ. ಅಂದರೆ 1 ಕಪ್ಪು ರವೆಗೆ 3 ಕಪ್ಪು ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸುಮಾರು 2 ಕಪ್ಪು ಅಷ್ಟೇ ನೀರು ಸೇರಿಸ್ಕೊಂಡಿರೋದು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ರವೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಕೊನೆಯಲ್ಲಿ ಇವಾಗ ತುರಿದಿಟ್ಕೊಂಡಿರುವ ತೆಂಗಿನ ತುರಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟನ್ನ ಮೊಸರು ಬಜ್ಜಿ ಅಥವಾ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಈ ರೀತಿ ಮಸಾಲ ಉಪ್ಪಿಟ್ಟು ನೀವು ಒಂದ್ಸತಿ ಮನೆಯಲ್ಲಿ ಮಾಡಿ. ಇಷ್ಟಪಡ್ದಿರೋರು ಉಪ್ಪಿಟ್ಟನ್ನ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thanks for watching.